ಮೊಬೈಲ್ ರಿಂಗ್ ಆಗ್ತಾ ಇದೆ, ಆದರೆ ಕರೆ ಸ್ವೀಕರಿಸ್ತಾ ಇಲ್ಲ. ಮನೆ ಮಗನನ್ನ ಕಳ್ಕೊಂಡು ಕುಟುಂಬಸ್ಥರ ಗೋಳಾಟ ಇದು. ಕೊನೆಯದಾಗಿ ತಾಯಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿದಂತೆ ದೀಪಕ್ ಪಾಠಕ್. ದುರಂತದಲ್ಲಿ ದೀಪಕ್ ಪಾಠಕ್ ಕೂಡ ಸಾವನ್ನ ಕಂಡಿದ್ದಾನೆ. ಲಂಡನ್ಗೆ ಅಂತ ಹೇಳಿ ತೆರಳುತ್ತಾ ಇದ್ದ ದೀಪಕ್ ಪಾಠಕ್, ಆತನ ಮನೆಯವರ ಕಣ್ಣೀರನ್ನ ನೀವು ಗಮನಿಸ್ತಾ ಇದ್ದೀರಿ, ಆಕ್ರಂದನವನ್ನು ಗಮನಿಸ್ತಾ ಇದ್ದೀರಿ. ಮನೆಯವರ ಜೊತೆ ಮಾತನಾಡಿದ್ದಾನೆ, ಮನೆಯವರ ಜೊತೆ ಮಾತನಾಡಿ ತಾಯಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ದಾನೆ. ಅದೇ ಕೊನೆ. ಆ ನಂತರದಲ್ಲಿ ಹೆತ್ತವರ ಜೊತೆಗೆ ಯಾವುದೇ ಸಂಪರ್ಕ ಇರಲಿಲ್ಲ. ಆ ನಂತರದಲ್ಲಿ ಕರೆ ಮಾಡಿದ್ರು. ಈ ದುರಂತದ ವಿಚಾರ ತಿಳಿದ ಬಳಿಕ ತನ್ನ ಮಗನಿಗೇನಾಯಿತು ಅನ್ನುವಂಥ ಗಾಬರಿಯಲ್ಲಿ ಕರೆಯನ್ನ ಮಾಡಿದ್ರೂ ಕೂಡ ದೀಪಕ್ ಪಾಠಕ್ಗೆ ಕರೆ ಹೋಗಿಲ್ಲ. ರಿಂಗ್ ಆಗ್ತಾ ಇದೆ, ಬಟ್ ರಿಸೀವ್ ಮಾಡೋರು ಯಾರೂ ಇಲ್ಲ. ರಿಸೀವ್ ಮಾಡೋಕೆ ದೀಪಕ್ ಪಾಠಕ್ ಅದೇ ವಿಮಾನ ದುರಂತದಲ್ಲಿ ಸುಟ್ಟು ಕರಕಲಾಗಿದ್ದ. ಆದರೆ ಆತನ ಫೋನ್ ರಿಂಗ್ ಆಗ್ತಾ ಇತ್ತು. ಮನೆಯವರ ಆಕ್ರಂದನವನ್ನು ಗಮನಿಸ್ತಾ ಇದ್ದೀರಿ. ಏರ್ ಇಂಡಿಯಾ ವಿಮಾನದಲ್ಲಿ ಸಿಬ್ಬಂದಿಯಾಗಿ ತೆರಳಿದ್ದು ದೀಪಕ್ ಪಾಠಕ್. ಎಷ್ಟೋ ಪ್ರಯಾಣವನ್ನು ಈ ರೀತಿಯ ವಿಮಾನದಲ್ಲಿ ಮಾಡಿದ್ದಾನೆ. ಆಗ ಯಾವತ್ತೂ ಕೂಡ ಹೆತ್ತವರಿಗೆ ಆತಂಕ, ಅಳುಕು ಆಗಿರಲಿಲ್ಲ. ಮಗನ ಸಕ್ಸಸ್ನ ನೋಡಿ, ಮಗನ ಕೆಲಸವನ್ನು ನೋಡಿ ಹೆತ್ತವರು ಖುಷಿ ಪಟ್ಟಿದ್ರು. ಆದರೆ ಅದೇ ಕೆಲಸ ಒಂದಿನ ಈ ರೀತಿ ತಮ್ಮಿಂದ ತಮ್ಮ ಮಗನನ್ನ ದೂರ ಮಾಡಿಬಿಡುತ್ತೆ, ಯಾವತ್ತೂ ಬಾರದೇ ಇರುವಂಥ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಅಂಥೇಳಿ ಕನಸು ಮನಸ್ಸಿನಲ್ಲೂ ಈ ಪೋಷಕರು ಕಲ್ಪನೆಯನ್ನು ಮಾಡಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.